ಕ್ಯಾಂಟೀನ್ ಕರೆದಿದ್ಲು, ಬರೀ ಐಸ್ ಕ್ರೀಮ್ ತಿನ್ಕೊಂಬಂದೆ ಅಷ್ಟೇ. ಓ ಐಸ್ ಕ್ರೀಮ್, ಸರಿ ಸರಿ. ಅವಳು ಕರೆದ ತಕ್ಷಣ ಸಿಕ್ಕಿದೆ ಚಾನ್ಸ್ ಅಂತ ಹೋಗ್ಬಿಡ್ತೀಯ ಅಲ್ವಾ? ಹೋಗ್ಲಿ ಬಿಡು. ಎಲ್ಲಿದೆಯಾ? ಇಲ್ಲೇ ಆಚೆ ಬಂದಿದ್ದೆ. ಸ್ಟ್ಯಾನಿ, ಇನ್ನೂ ಎಷ್ಟೊತ್ತ ವೆಯ್ಟ್ ಮಾಡೋದು? ಮ್ಯಾಕ್ಸ್, ಆಲ್ರೆಡಿ ಟೈಮ್ ಆಗೋಗಿದೆ. ಬಾಸ್ಗೆ ಇನ್ಫಾರ್ಮ್ ಮಾಡಿಬಿಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಈಗ ಆಲ್ರೆಡಿ ವೆಯ್ಟ್ ಮಾಡಿ 2 ಸತಿ ತಿರುಪತಿ ಲಡ್ಡು ತಿನ್ಸವನೆ. ಇಲ್ಲ ಬಂಟಿ, ಅಲ್ಲೇನೋ ಬೆಂಟ ಇದೆಯಲ್ಲ, ಬೆಂಟ. ಸ್ಟ್ಯಾನಿ, ನಾ ಹೇಳಿದ್ದೀನಿ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ. ಸೇಫ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಸರ್. ಆದರೆ ನನಗೆ ಯಾವುದೂ ರೀಸನ್ಸ್ ಬೇಕಾಗಿಲ್ಲ. ನೋಡು, ಪಕ್ಷಿ ಗೂಡು ಕಟ್ಟೋದು ತನ್ನ ಸೇಫ್ಟಿಗೋಸ್ಕರ. ಆದರೆ ಆ ಗೂಡಿಗೆ ನಿನ್ನಂಥವ್ರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಆ ಪಕ್ಷಿ ಸಹಿಸಲ್ಲ. ಕಾರ್ತಿಕ್, ಈ ಕೆಲಸಕ್ಕೆ ನೀನು ಹೊಸಬ ಅಲ್ಲ, ನಿಂಗೆಲ್ಲ ಅರ್ಥ ಆಗುತ್ತೆ. ಹಾಂ ಸರ್, ಅರ್ಥ ಆಯಿತು. ಗುಡ್. ಆದರೆ ನಾನು ಕೇಳಿದ ಅಮೌಂಟ್ ಇನ್ನೂ ತಲುಪಿಲ್ಲ. ಅಮೌಂಟ್ ತಲುಪುತ್ತೆ, ಆದಷ್ಟು ಬೇಗ ತಲುಪುತ್ತೆ. ಜಸ್ಟ್ ಡೂ ಯೋರ್ ಜಾಬ್. ಸರ್, ಅದು ತುಂಬ ಡಿಲೇ ಆಗ್ತಿದೆ. ಆರ್ಗ್ಯುಮೆಂಟ್ಸ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್ ಕಾರ್ತಿಕ್. ನನಗದು ಇಷ್ಟ ಆಗಲ್ಲ, ನಿನಗೂ ಗೊತ್ತಲ್ಲ. ಓಕೆ ಸರ್. ಸಮಾಧಾನ ಮಾಡ್ಕೊಳ್ಳೋ. ನಂಗೆ ಆಗ್ತಿಲ್ಲ ಮಗ. ನಿನ್ಗೇನು ಆಗಲ್ಲ ಕಣ, ಸಮಾಧಾನ ಮಾಡ್ಕೊಳ್ಳೋ. ಪ್ಲೀಸ್ ಏನಾದರೂ ಮಾಡೋ. ನಾನು ಏನಾದರೂ ಮಾಡ್ತಿದ್ದೀರೋ, ಕಣ. ಸಮಾಧಾನ ಮಾಡ್ಕೊಳ್ಳೋ. ಪ್ಲೀಸ್ ಕಣ. ನಿನ್ಗೇನು ಆಗಲ್ಲ ಕಣ, ನಿನ್ಗೇನು ಆಗಲ್ಲ ಕಣ, ನಾನಿದ್ದೀನಿ. ಇಲ್ಲ ಮಗ, ಆಗ್ತಿಲ್ಲ ಕಣ. ಇವನೇನಾ? ಎತ್ಕೊಂಡೋಗಿ ಕೈ ಕಾಲು ಮುರಿದಾಕಿದ್ರೆ ಎಲ್ಲ ಹಿಡಿಯುತ್ತೆ.
ತಗೊಳ್ಳೋ, ಫೋನ್ ಮಾಡು, ಕರ್ಸೋ ಅವ್ರನ್ನ. ಮುಖ ಏನ್ ನೋಡ್ತಿದ್ಯಾ? ಫೋನ್ ಮಾಡು. ಸ್ಪೀಕರ್ ಆನ್ ಮಾಡು. ಮಾಡ್ತೇನೆ. ಕೈ ಅಣ್ಣ, ಫೋನ್ ತೆಗಿತಾ ಇಲ್ಲ ಅಣ್ಣ. ಏಯ್ ಬುದ್ಧ, ಬಿಡ್ರೋ ಸಾಕು, ಸತ್ ಕಿತ್ತೋದನೋ. ಮವ, ಇವತ್ತು ಗ್ಯಾರೇಜಲ್ಲಿ ಏನಾಯ್ತು ಗೊತ್ತಾ? ಅವನು ಸ್ವಾಮಿ ಅವನಲ್ಲ, ಅವನು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಿದ್ದಂತೆ. ಆ ಹುಡುಗಿ ಮನೇಲಿ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡವ್ರೆ. ಅದಕ್ಕೆ ಅವಳು ಇವನ ನಮ್ಕ ಮನೆ ಬಿಟ್ಟು ಬಂದ್ಬಿಟ್ಟವಳೆ. ಹೈ, ಗ್ಯಾರೇಜ್ ಹತ್ರನೂ ಬಂದಿದ್ಲು. ಅಲ್ಲ, ಅವನು ದುಡಿಯೋದು ಅವ್ನು ಕುಡಿಯೋಕೆ ಸಾಲಲ್ಲ. ಅವನ ನಂಬ್ಕೊಂಡು ಇವಳು ಬಂದವಳೆ. ಒಂದೊಂದು ಸೀನಲ್ಲಿ ಆಗಿದ್ದು ಇವತ್ತು. ಅವ್ರುಗಳು ಆಡೋದು ನೋಡಿ ತಲೆನೇ ಕೆಟ್ಟೋಯ್ತು. ಒಂದ್ಸರಿ ಲೆಕ್ಕ ಚೆಕ್ ಮಾಡ್ಕೊಳ್ಳಿ ಮವ. ಮವ, ಏನಾಯ್ತು? ಏನಿಲ್ಲ ಕಣ. ಯಾಕೆ ಮೈ ಹುಷಾರಿಲ್ವಾ? ನನಗೇನಾಗಿದೆ? ಚೆನ್ನಾಗಿದ್ದೀನಿ. ಸರಿ ಲೆಕ್ಕ ನೋಡಿ. ಬೆಳಿಗ್ಗೆ ನೋಡೋಣ ಬಿಡ. ಏನ್ ಪಾರ್ಟಿ ಮಗ, ಚಿಂದಿ ಮಗ, ಹುಡುಗಿರ್ಗಳು ಏನು ಸಗದಾಗಿದ್ರು ಅಂತ. ಹ್ಞೂ ಮಗ, ಒಳ್ಳೆ ಎಂತ DJ ಗೊತ್ತಾ? ಏನು ಸಗದಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರುಗಳು. ನೀನು ಅದನ್ನು ನೋಡ್ಬೇಕು ತಾನೇ. ನಮ್ಮ ಮಾರವು ಹುಡುಗಿರ್ ಚಿಟ್ಕೆ ಹೊಡಿಯೋ ಸ್ವಲ್ಪ ಪಟಾಯಿಸ್ತಾನೆ ಮಗ. ಅವೆಲ್ಲ ಟ್ಯಾಲೆಂಟ್ ಮಗ. ನಮ್ಮ ಕೃಷ್ಣ ಹುಡುಗಿ ಹತ್ರ ಏನೋ ಮಾತಾಡ್ತಿದ್ದ ಅಲ್ವಾ? ಇವ್ನು ಇನ್ಸ್ಟಾ ಐಡಿ ಕೇಳ್ದ ಕಣೋ, ಅದಕ್ಕೆ ಹುಡುಗಿ ತಗೊಳ್ಳಿ ಅಣ್ಣ ಅಂದ್ಬಿಟ್ಟು. ಆದ್ರೂ ಆ ಹುಡುಗಿ ಹತ್ರ ಏನೋ ಕೇಳ್ತಿದ್ದ ಕಣ, ಕಳ್ದನ್ ಮಗ. ನೋಡ್ದೆ ಅದೇನು ನೀ ನನ್ನ ಮಗನ ಕೇಳ್ತೀನಿ. ಲೈ ಡಾರ್ಲಿಂಗ್, ನೀನು ಅಲ್ಲೊಬ್ಬಳನ್ನ ಪಡಾಯಿಸ್ತಾ ಇದ್ದಲ್ಲ, ಯಾರು ಅವಳು? ನಾನು ಹೇಳಲ್ಲ. ಹೇಳಲ್ಲ. ಇಲ್ಲ ಮಾಮ್ಸ್, ನಾನು ಹೇಳಲ್ಲ ಅಂದರೆ ಹೇಳಲ್ಲ. ಹೇಳಲ್ಲ. ಲೈ, ಈ ಕೃಷ್ಣ ಕಣೋ, ಈ ರಾಧೆರ್ನೆಲ್ಲ ಹಂಗೆ ಸೆಳೀತಾ ಇರ್ಬೇಕು. ನಿಮ್ಮಪ್ಪ ನಿಂಗೆ ಕೃಷ್ಣ ಅಂತ ಹೆಸರಿಟ್ಟು ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ರು ಕಣ. ನಿಂಗೆ ಕೃಷ್ಣ ಅಂತ ಹೆಸರಿಡಬಾರ್ದಾಗಿತ್ತು. ಮತ್ತೇನಂತಿಡ್ಬೇಕಿತ್ತಪ್ಪ? ಉಷ್ಣ ಅಂತ ಇಡ್ಬೇಕಿತ್ತು. ಇವ್ನು ಯಾರ ಸೈಕೋ, ಇನ್ನು ಅಲ್ಲೇ ನಿಂತವನೇ. ಲೇ, ಲೈ ಬಾರ ಹೋಗೋಣ. ಶೂಟ್ ಮಾಡಬೇಕು. ಏನ? ಶೂಟ್ ಮಾಡಬೇಕು. ಯಾರು ಗುರುನು ಶೂಟು ಅನ್ಕೊಂಡು ಬಾರ ಹೋಗೋಣ. ನೋಡಲ್ಲ, ನಾನು ಇವತ್ತು ಏನಾದ್ರು ಶೂಟ್ ಮಾಡಲೇಬೇಕು. ಯಾರು ಗುರುನು ಶೂಟ್ ಗಿಟು ಅನ್ಕೊಂಡು. ಲೈ ನಡಿಯ ಹೋಗೋಣ. ಮಗ, ನೀನ್ ಶೂಟ್ ಮಾಡ್ಲೇಬೇಕಾ? ಹ್ಞೂ ಮಗ. ಫಸ್ಟ್ ಅವ್ರ ಅಪ್ಪನ್ ಶೂಟ್ ಮಾಡು. ಏನ? ನಮ್ಮಪ್ಪನ? ಮಗ ಧನೋಣಗೊಂದು ಕಾಲ್ ಮಾಡಿ ಮವ. ಮಾಡ್ತೀನಿ.
ಎಲ್ಲೋದ ಅವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಹಲೋ ಮಾವ. ಹಲೋ. ಹಲೋ ಹಾಂ ಹೇಳಿ ಸರ್, ಫುಡ್ ಆರ್ಡರ್ ಮಾಡಿದ್ದೆ, ಇನ್ನೂ ಬಂದಿಲ್ವಲ್ಲ? ಮೇಡಮ್, ಇಲ್ಲೇ ಬರ್ತಾ ಇದ್ದೀನಿ, 5 ನಿಮಿಷ ಬಂದೆ. ಅಷ್ಟೊತ್ತಿಂದ ಇದನ್ನೇ ಹೇಳ್ತಿದ್ದೀರಲ್ರಿ. ಹಿಂಗೆ ಆದರೆ ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಇವಾಗ ಅಷ್ಟೇ. ಬೇಡ ಬೇಡ ಮೇಡಮ್, ಇಲ್ಲ ಮೇಡಮ್, 2 ನಿಮಿಷ ಬಂದೆ. ಇಲ್ಲೇ ಸಂಜೀವಿನಿ ಸರ್ಕಲ್ ಹತ್ರ ಇದ್ದೀನಿ. ಬೇಗ ಬನ್ನಿ. ಆಚೆ ಬನ್ನಿ ಹಂಗೆ. ಸರಿ. ಒಳ್ಳೆ ಕುಡುಕ್ ನನ್ನ ಮಕ್ಕಳು ಸವಾಸ ಆಯಿತು ನನಗೆ. ಮೊದಲೇ ಗೊತ್ತಿತ್ತು ನನಗೆ. ಸರಿ, ಅದು ಬಿಡು. ಐಫೋನ್ ಎಕ್ಸ್ ಆಫರ್ ಬಂದರೆ ತಗೊಳ್ತೀನಿ ಅಂತಿದ್ದಲ್ಲ, ಫ್ಲಿಪ್ಕಾರ್ಟಲ್ಲಿ ಆಫರ್ ಬಿಟ್ಟಿದ್ದಾನೆ, ತಗೊಳ್ತೀಯಾ? ಹಾ, ನನಗೆ ಅಕ್ಕಪ್ಪ ಐಫೋನು. ನಿಮ್ಮ ಹುಡುಗಿ ಇದ್ದಾಳಲ್ಲ, ಅವಳಿಗೆ ಕೊಡ್ಸು. 1 ನಿಮಿಷ ಹಾಗೆ ಇರು. ಸರಿ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ನಿತಿ, ಎಲ್ಲಿದ್ಯಾ? ಸ್ಪಾಟು ಎಷ್ಟೊತ್ತಾಯ್ತು ಹೋಗಿ? ಈಗ ಒಂದು 5 ನಿಮಿಷ ಆಯಿತು. ಹ್ಞೂ, ಮತ್ತೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಂದರೂ ನೀನು ಕಳಿಸಿದ್ಯಲ್ಲ, ಈ ಪಿಯೋಟ್ ನನ್ನ ಮಕ್ಕಳು ಇವ್ರುಗಳಿಂದ ಬರಬೇಕಷ್ಟೇ. ಯಾಕೆ ಗುರು, ಅವ್ರೇನು ಮಾಡಿದ್ರು? ಅಯ್ಯೋ, ಬರ್ತಾನೆ ಸರ್ಯಾಗಿ ಏರ್ಸ್ಕೊಬಂದವ್ರು ಕಣೋ. ಇಬ್ರು ಪ್ರಜ್ಞೆನೇ ಇಲ್ದಂಗೆ ಬಿತ್ಕೊಂಡವ್ರೆ. ನನಗೆ ಯಾಕೋ ನನ್ನ ಮಕ್ಕಳು ಕೆಲಸ ಮಾಡೋ ಡೌಟು ಕಣೋ. ಗುರು, ಅವ್ರು ಕುಡ್ದಾಗ್ಲೇ ಗುರು ಕೆಲಸ ಮಾಡೋದು. ಲವ್, ನಾನು ನಿನ್ಗೇನು ಹೇಳಿದ್ದು? ಯಾರಾದರೂ ಒಳ್ಳೆ ಕೆಲಸಗಾರನ ಕಳಿಸು ಅಂತ. ಹೋಗಿ ಕುಡುಕ್ ನನ್ನ ಮಕ್ಳನ್ನ ಕಳಿಸಿದಲ್ಲ. ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬಾರ್ದು. ಅವ್ರೆಂಥ ಫೈಟ್ರು ಗೊತ್ತಾ ನಿಂಗೆ? ಅದೇನು ಫೈಟ್ರುಗಳೋ ಏನೋ. ಸರಿ, ಅದೆಲ್ಲ ಬಿಡಿವಾಗ ಹಿಂಗೆ ಕೆಲಸಗಳು ಕಚ್ಕೊಬಿಟ್ರೆ ಸರಿಯಾಗಿ ದುಡ್ಡು ಮಾಡಿ ದುಬೈಗೆ ಎದ್ಬಿಡ್ಬೋದಲ್ವಾ? ಅದು ಯಾಕ್ಲಾ ಯಾವಲ್ಲೂ ಒಳ್ಳೆ ದುಬೈ ಅನ್ಕಂಡು ಸಾಯ್ತ್ಯಾ? ಗುರು, ನಿನ್ಗೆ ಗೊತ್ತಲ್ವಾ, ನನ್ನ ಡ್ರೀಮ್ ಇರೋದೇ ದುಬೈಗೆ ಹೋಗ್ಬೇಕು, ಸರಿಯಾಗಿ ದುಡ್ಡು ಮಾಡಬೇಕು, ಲೈಫ್ ಫುಲ್ ಎಂಜಾಯ್ ಮಾಡಬೇಕು. ನನ್ನ ಫ್ರೆಂಡ್ ಹೇಳಿಲ್ವಾ? ದುಬೈ ಕಾರ್ ಪಾಸ್ ಆಯ್ತು, ಬಾಸ್ ಇನ್ಫಾರ್ಮ್ ಆಗ್ಬಿಡ್ತೀನಿ. ಹಾಂ, ಸರಿ. ಹಾಂ, ನೀನು ಅಲರ್ಟ್ ಆಗಿರೋ, ಹುಷಾರು. ಹಾಂ, ಸರಿ. ಹಲೋ ಸರ್, ಹ್ಞೂ ಇಲ್ಲೇ ಸ್ಪಾಟಲ್ಲಿದ್ವಿ, ಕಾರ್ ಹೊಡ್ತು ಸರ್. ಹಾಂ. ಲಂಕೇಶ್, ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ, ಕೆಲಸ ತುಂಬ ಕೇರ್ಫುಲ್ಲಾಗಿ ಆಗಬೇಕು. ಜಸ್ಟ್ ನನ್ನ ಇನ್ಸ್ಟ್ರಕ್ಷನ್ಸ್ ಮಾತ್ರ ಫಾಲೋ ಮಾಡು. ಓಕೆ ಸರ್. ಲೋ ಮಗ ಅಚ್ಚು, ಗಾಡಿ ತಿರುಗ್ಸೋ. ಯಾಕೋ? ತಿರುಗ್ಸೋ ಲೋ, ಬೇಗ ತಿರುಗ್ಸೋ. ಓ, ಡಾಲರ್ಸ್ ಕಾಲೋನಿ ಡಾನ್ಗಳು ಇವರೇನು ಮಾಮ್ಸ್ ಇಲ್ಲಿ? ಮಾಮ್ಸ್, ಇವತ್ತೇನೇ ಆದರೂ ಈ ನನ್ನ ಮಕ್ಳನ್ನ ಸುಮ್ಮನೆ ಬಿಡಬಾರ್ದು ಕಣೋ. ಮಗ ಶೂಟ್ ಮಾಡಬೇಡದ ಕಣ್ರೋ, ಬರೋ. ಮಗ ನಡಿ, ಇಲ್ಲಿಂದ ಹೋಗೋಣ. ಏಯ್, ಎಲ್ಲ ಹೋಯ್ತಾ ಇದೆಯಾ ನಿಂತ್ಕೊಳ್ಳಲೇ? ಮಗ ಕಪಿಲೋ. ಲೇ ಮಚ, ಅದು ಕಪಿ ಅಲ್ಲ ಕಣೋ, ಕವಿ, ಮಹಾನ್ ಕವಿ.
ಕವಿ ಅಲ್ಲ ಕವಿ ಅವತ್ತೇನೋ ಒಂದು ಕವಿತೆ ಹೇಳ್ದಲ್ಲ, ಬ್ಯಾಟ್ ಹಿಡಿಯಕ್ ಬೇಕು ತಾಕತ್ತು, ಮ್ಯಾಚ್ ಸೋತ್ಬಿಟ್ರು ಗಾಂಡುಗಳಿವತ್ತ. ಲೋ ಕವಿ, ಅವತ್ತಲ್ಲಮ್ಮ ಇವತ್ತು ಒಂದು ಕವಿತೆ ಹೇಳು, ಯಾರು ಗಾಂಡು ಅಂತ ನಾನು ತೋರಿಸ್ತೀನೋ. ಹೇಳೋ ಗಾಂಡು. ಯಾರಿಗೋ ಗಾಂಡು ಇದೆಯಾ? ಸುಮ್ನಿರೋ ನಮ್ಮ ಮಕ್ಳಿಗೆ ಜಗಳ ಬೇಡ ಕಣ, ಸುಮ್ನಿರೋ. ನಾನು ಮಾತಾಡ್ತೀನಿ, ಸುಮ್ನಿರೋ. ಈ ಟೈಮಲ್ಲೂ ಜಗಳ ಬೇಡ ನಾನು ಹೇಳೋದ್ ಕೇಳೋ. ನೋಡಿ ಬೈ, ನಮ್ಗೆ ಇವಾಗ ಮಾತಾಡಕ್ ಟೈಮ್ ಇಲ್ಲ ಬೈ, ಪ್ಲೀಸ್ ಬೈ, ಅರ್ಥ ಮಾಡ್ಕೊಳ್ಳಿ. ಏಯ್ ನಮಗ್ ಟೈಮ್ ಆಯ್ತು, ಮಾತಾಡು. ಏನೋ ಅಷ್ಟೊಂದು ಕಾಂಚಲೆ ಆಡ್ತಾವನಲ್ಲ ಅವನು. ಅವತ್ತು ಅವ್ನು ಮಾತಾಡಿ ತಪ್ಪೆ, ಅದ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ, ಪ್ಲೀಸ್ ಬೈ. ಸಾರಿ ಕೇಳ್ತಿದ್ದೆ, ಅವನೇನೋ ಗುರಾಯಿಸ್ತಾನೆ ಅವನೇ. ಬೈ ಸುಮ್ನಿರಿ ಬೈ. ಹೆಂಗ್ ಹೊಡೆದಲ್ಲ ಸೂಪರ್. ನೋವಾಗ್ತಿದ್ಯೇನೋ? ಲೋ ಮಗ ಬೇಡ ಮಗ, ಸುಮ್ನಿರೋ ಸುಮ್ನಿರೋ, ನಿನ್ ಕೈ ಮುಗ್ತೀನಿ, ಸುಮ್ನಿರೋ. ಅಷ್ಟೊತ್ತಿಗೆ ನೋಡ್ತಾನೆ ಇದೀನಿ, ಬರೀ ಇದಾಯ್ತು ಮಕ್ಕಳ ನಿಮ್ದು. ಮಾಡ್ತೀನಿ ರೀ ನಿಮ್ಗೆ. ಲೋ ಮಗ ಅರ್ಥ ಮಾಡ್ಕೊಳ್ಳೋ, ಈ ಟೈಮಲ್ಲಿ ಜಗಳ ಬೇಡ ಕಣೋ, ನಾನು ಮಾತಾಡ್ತೀನಿ, ಸುಮ್ನಿರೋ. ಮಾತಾಡ್ತಿದ್ದೀನಲ್ಲ ಬೈ, ಅವ್ನ ಮೇಲೆ ಯಾಕೆ ಕೈ ಮಾಡಕ್ ಹೋಗ್ತಿದ್ದೀರಾ? ಏನ ಪೊಲೀಸಾ? ಏಯ್ ನವಿಯವ್ರು ಬಂದ್ರು ಕಣ್ರು. ಅಣ್ಣ ನೋಡಿದ್ರೆ ಟೆನ್ಷನ್ ಅಲ್ಲಿದ್ದಾರೆ, ಈ ಮಕ್ಕಳು ಯಾರು ಸಿಕ್ತಿಲ್ಲ. ಯಾರ್ಯಾರು ಸಿಕ್ಕಿದ್ರ? ಏರಿಯಾ ಪೂರ್ತಿ ಹುಡ್ಕುದ್ವಣ, ಒಬ್ನೇ ಒಬ್ಬ ಸಿಕ್ಕವನೆ. ಮಿಕ್ದವರು ಎಷ್ಟು ಹುಡ್ಕರು ಸಿಕ್ನಿಲ್ಲ ಅಣ್ಣ. ನವೇ, ಇವನೊಬ್ಬನ್ ನರ ಕಟ್ ಮಾಡಿದ್ರೆ ಮಿಕ್ದವ್ರು ತಾನಾಗೆ ಸಿಗ್ತಾರೆ. ಅವನೆಲ್ಲಿ? ಅಲ್ಲವನೇ. ಎದಳ್ಸ್ರ ಅವನ್ನ. ಏಯ್ ಏಯ್, ಮಿಕ್ತವ್ರಲ್ಲ ಎಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ? 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 ಅಣ್ಣ ಬರ್ತಾವ್ರೆ. ಏಯ್ ನವಿ, ವಿಷಯ ಅಲ್ಲಿಗೆ ಬಂತು. ಅಣ್ಣ,
ಅಣ್ಣ ನವಿ ಆ ನನ್ನ ಮಕ್ಕಳನ್ನ ಒಬ್ರು ಬಿಡಬಾರ್ದು, ಎಲ್ರು ಅಡ್ಡಾಗಾದ್ರೂ ತಾಕ್ಬಿಡ್ಬೇಕು. ಹಲೋ ಡಾಕ್ಟರ್, ಬರ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನನಗೆ ಹೇಗೆ ಗೊತ್ತಾಯ್ತು ಅಂತ ಜಾಸ್ತಿ ತಲೆ ಓಡಿಸ್ಬೇಡ ಧನರಾಜ್. ನಿನ್ನ ಪ್ರತಿ ಮೂಮೆಂಟ್ ನನ್ನ ಕಂಟ್ರೋಲ್ನಲ್ಲಿದೆ. ಬೇಗ ಬನ್ನಿ ಡಾಕ್ಟರ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಧನರಾಜ್, 2 times ಮಿಸ್ ಮಾಡಿದ್ಯಾ. ಈ ಸಲ ಏನಾದರೂ ಮಿಸ್ ಆದರೆ ನಿನ್ನ ಮಗು, ನಿನ್ನ ಹೆಂಡತಿ ಇಬ್ರು. ಬೇಡ ಬೇಡ ಪ್ಲೀಸ್, ಹಾಗೆಲ್ಲ ಮಾಡಬೇಡ. ಇನ್ನು ಮುಂದೆ ಈ ತಪ್ಪಾಗೋದಿಲ್ಲ. ನಿಂಗೇನು ತಲುಪಿಸ್ಬೇಕೋ ನಾನಿವತ್ತು ತಲುಪಿಸ್ತೀನಿ. ಹಾಂ, ವೆರಿ ಗುಡ್. ಬೇಗ ಬನ್ನಿ ಡಾಕ್ಟರ್, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಕಳ್ಳ. ಬಾಯ್. इधर ही विजयनगर फर्स्ट स्टैंड में हूँ. ಸರಿ. उधर स्टार्ट वहीं. ಟ್ರಂಕ್ ಇಳಿಸ್ಕೊಡ್ರಪ್ಪ ಮೊದಲು. फिर क्या चौड़स में आता हूँ आधा घंटा. ನಿಧಾನಕ್ಕಿಡು. फोन करके वही जिग कर रही थी. छोड़ा मैंने भाई जोजो को फोन करके बोला हूँ. पेन स्टार्ट होते ही फोन करता हूँ आ जाओ करके. ಎಲ್ಲ ಸರಿ ಇದೆಯಾ? ಅಣ್ಣ ಒಂದು ನಿಮಿಷ ಬನ್ನಿ ಇಲ್ಲಿ. रुको मैं करता हूँ. रुको. ಅಣ್ಣ ಎಷ್ಟಣ್ಣ? ಆಗಲೇ ಹೇಳಿದ್ನಲ್ಲ ಅಷ್ಟೇ ಕೊಡಿ ಸರ್. ಸರಿ ತೋಡಿ ಅಣ್ಣ. ಸರ್ ಏನು ಸರ್ ಇದು? ಪರವಾಗಿಲ್ಲ ಇಟ್ಕೊಡಿ ಅಣ್ಣ. ಇಲ್ಲ ಸರ್ ಆಗಲ್ಲ. 550ಕ್ಕೆ ಒಪ್ಕೊಂಡು ಇವಾಗ 450ಕ್ಕೆ ಕೊಟ್ಟರೆ ಹೇಗೆ? 200 ರೂಪಾಯಿ ಕೊಡಿ ಸರ್. ಅಣ್ಣ ಇವತ್ತು ಶೋದಲ್ಲಿ ಕಲೆಕ್ಷನ್ ಕಡಿಮೆ ಆಗಿದೆ, ದಯವಿಟ್ಟು ಇಟ್ಕೊಡಿ ಅಣ್ಣ. ಇಲ್ಲ ಸರ್ ಆಗಲ್ಲ. ಇಷ್ಟೊತ್ತಲ್ಲಿ ಇಷ್ಟು ದೂರ 750ಕ್ಕೆ ಕಮ್ಮಿ ಯಾರೂ ಬರೋದಿಲ್ಲ. ಅಂಥದ್ರಲ್ಲಿ ನಾನು 550ಕ್ಕೆ ಒಪ್ಕೊಂಡು ಇವಾಗ 100 ರೂಪಾಯಿ ಅದರಲ್ಲಿ ಕಮ್ಮಿ ಕೊಟ್ಟರೆ ನೀವು 200 ರೂಪಾಯಿ ಕೊಡಿ ಸರ್. ಅಣ್ಣ ಇರೋದೇ ಇಷ್ಟು, ಊಟಕ್ಕಂತ ಇಟ್ಕೊಂಡಿರೋದು. ಡೀಸೆಲ್ ರೇಟ್ ಎಷ್ಟಾಗಿದೆ ನಿಮಗೆ ಗೊತ್ತಲ್ಲ ಸರ್. ಇನ್ನು 50 ಕೊಡಿ ಆಯಿತು. ಏನು ಸರ್ ನೀವು ನಾಟಕದವರು? ಹೌದು ಅಣ್ಣ, ತಗೊಳ್ಳಿ. ಸರಿ ಸರ್, ನೆಕ್ಸ್ಟ್ ಏನಾದರೂ ಇದ್ರೆ ಹೇಳಿ ಆಯಿತು. ಸರಿ ಅಣ್ಣ. ಲೋ ಜೈ, ಲೋ ಇರೋ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ನನ್ನ ಕೈಲಿ ಆಗ್ತಿಲ್ಲ ಮಗ. ಲೋ ನಿನ್ಗೇನು ಆಗಲ್ಲ, ಇರೋ. ಮೇಡಮ್, ಡಾಕ್ಟ್ರ್ ಇದ್ದಾರಾ? ಮೇಡಮ್ 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 ಗಾಬರಿ ಆಗಬೇಡಿ ಮೇಡಮ್. ಏನಿಲ್ಲ, ನನ್ನ ಫ್ರೆಂಡಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸ್ವಲ್ಪ ಡಾಕ್ಟ್ರ್ ಇದ್ರೆ ಕರಿತೀರಾ? ಅದೇ ಹೇಳಿದ್ನಲ್ಲ ಮೇಡಮ್, ಒಂದು ಚಿಕ್ಕ ಆಕ್ಸಿಡೆಂಟು ಅಂತ. ಡಾಕ್ಟ್ರು ಮನೇಲಿಲ್ಲ. ಏನು? ಡಾಕ್ಟ್ರು ಮನೇಲಿಲ್ವಾ? ಬರೋದೆಷ್ಟೊತ್ತಾಗ್ಬೋದು ಮೇಡಮ್ ಡಾಕ್ಟ್ರು?
ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬರೋದು ಲೇಟ್ ಆಗ್ಬೋದು ಅನ್ಸತ್ತೆ. ನೀವು ಹಾಸ್ಪಿಟಲ್ಗೆ ಹೋಗ್ಬಿಡಿ. ಆಗ್ತಿಲ್ಲ ಮಗ. ಮೇಡಮ್ ಒಂದು ಹೆಲ್ಪ್ ಮಾಡ್ತೀರಾ ಮೇಡಮ್? ಫಸ್ಟ್ ಏಡ್ ಬಾಕ್ಸ್ ಇದ್ದರೆ ಕೊಡಿ ಮೇಡಮ್. ಫಸ್ಟ್ ಏಡ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ರಕ್ತ ತುಂಬ ಹೋಗ್ತಾ ಇದೆ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ಮೇಡಮ್ ನಿಮ್ಮ ಕೈ ಮುಗಿತೀನಿ ಮೇಡಮ್, ಪ್ಲೀಸ್ ಮೇಡಮ್. ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಇಲ್ಲೇ ಸೇಫ್ ಆಗೈತೆ. ಜಾಸ್ತಿ ಏಟ್ ಐತೆನಾ? ಅಷ್ಟೇನಿಲ್ಲ ಮಗ. ಯಾಕವ, ಏನಾಯ್ತು? ನೀ ಅಂತ ತಡಿಬಾರಿತ್ತು ಮಗ. ಅವನ ಮಕ್ಕಳೇ ಮಾಡ್ತಿದ್ದೆ. ತಡಿಬಾರ್ದಾಗಿತ್ತ? ನನ್ನ ಮಕ್ಳು ಇನ್ನೂ ಸರಿಯಾಗಿಕ್ಬೇಕಾಗಿತ್ತು ಮಗನೇ ನಿನಗೆ. ಬೇಡ ಅಂದರು ಅಲ್ಗಲಾಟಿ ಮಾಡ್ಕೊಂಡ್ರಿ, ಇವಾಗ ಇಲ್ಲಿ ಯಾಕ್ರೋ ಹಿಂಗೆ ಸಾಯ್ತಿದ್ದೀರಾ? ನಿನ್ನ ಕೈ ಮುಗಿತೀನಿ, ಸುಮ್ಮನಿದ್ಬಿಡು. ಹಂಗಲ್ಲ ಮಗ. ಹಂಗೋಲ್ಲ ಹಿಂಗೋಲ್ಲ ಅಕ್ಕ ಮುಚ್ಕೊಂಡಿರಲೇ, ಸುಮ್ಮನ್ ಸಾಯ್ತವನೆ. ಆಗ್ತಿಲ್ಲ ಮಗ, ಪ್ಲೀಸ್ ಏನಾದರೂ ಮಾಡು. ಹಾಸ್ಪಿಟಲ್ ಕರ್ಕೊಂಡು ಹೋಗು ಮಗ. ಹೋಗು ಮಗ, ಹೋಗೋಣ ಹಾಸ್ಪಿಟ್ಲಿಗೆ. ಏನೂ ಹೋಗಲ್ಲ, ಆರಾಮಾಗಿರು. ಲಾಜೆ ತುಂಬ ನೋವಾಗ್ತಿದ್ದೇನೋ? ಬೇಡ ಮಗ, ಅಲ್ಲೇ ಹೇಳಿದೆ. ಸಮಾಧಾನ ಮಾಡ್ಕೊಳ್ಳೋ, ಏನೂ ಹೋಗಲ್ಲ ಕಣ. ಹಾಸ್ಪಿಟ್ಲಿಗೆ ಹೋಗೋಣ. ಸಮಾಧಾನ ಮಾಡ್ಕೊ ಮಗ. ಮೇಡಮ್ ಮೇಡಮ್, ಸ್ವಲ್ಪ ಬೇಗ ಫಸ್ಟ್ ಏಡ್ ಬಾಕ್ಸ್ ತಗೊಂಡಿ ಮೇಡಮ್. ಲೋ ಮಗ, ಆಗಿದ್ದಾಗೋಯ್ತು ಕಣೋ, ಬಿಟ್ಟಾಕಿ ಇವಾಗ. ನೆಕ್ಸ್ಟ್ ಏನು ಮಾಡೋದು ಯೋಚನೆ ಮಾಡು. ನನಗೂ ಗೊತ್ತಾಗ್ತಿಲ್ಲ ಮಗ. ಇನ್ನೇನು ಫಸ್ಟ್ ಏಡ್ ಬಾಕ್ಸ್ ತಂದುಬಿಡ್ತಾರೆ ಮಗ. ಆರಾಮಾಗಿರು, ಏನೂ ಹೋಗಲ್ಲ. Pick up the call. Pick up the call. ಧನು ಕಾಲ್ ಮಾಡು, ಎಲ್ಲಿದ್ದಾರೆ ಕೇಳು. ಹಲೋ ಹಲೋ ಧನು, ಕೇಳಿಸ್ತಿದ್ದೀನಾ? ಹಲೋ
ಏನಾಯ್ತು? ಇದ್ದಕ್ಕಿದ್ದಂಗೆ ಕಾಲ್ ಕಟ್ಟಾಯ್ತು. ಮತ್ತೆ ಮಾಡೋ ಮಗ? ಇಲ್ಲ ಮಗ, ಅಲ್ಲೇನೋ ತುಂಬ ಜೋರಾಗಿ ಸೌಂಡ್ ಆಯಿತು. ಮಗ ಏನಾಯ್ತು? ಏನಾಯ್ತು ಮಗ? ಅಲ್ಲೋರ್ಗೇನೋ ತೊಂದರೆ ಆಗಿದೆ ಅನ್ನಿಸ್ತಿದೆ. ಕೊಡ ಇಲ್ಲೇ. ಏನಾಯ್ತು ಮಗ? ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್? ನಾನು ಹೇಳ್ದೆ ತಾನೆ, ಪಕ್ಕ ಅಲ್ಲ ಅವ್ರಿಗೇನೋ ಆಗೈತೆ. ಏನಾಯ್ತು ಮಗ? ಏನಾಯ್ತು? ಪಿಕಪ್ ದ ಕಾಲ್, ಪಿಕಪ್ ದ ಕಾಲ್, ಪಿಕಪ್ ದ ಕಾಲ್. ಹಲೋ ಹಲೋ, ಎಲ್ಲಿದ್ದೀರಾ ನೀವು? ಕೇಳಿಸ್ತಿದೆ ನಾನು ಮಾತಾಡೋದು? ಹಲೋ ಹಲೋ ದೀಪು, ದೀಪು, ಅವನಿನ್ನೂ ಕಾಲೇ ಮಾಡಲಿಲ್ವಲ್ಲೇ? ಸರಿ ಆಯ್ತು. ದೀಪು, ಏನಕ್ಕ ಇಷ್ಟೊತ್ತಲ್ಲಿ ನಿಂದು? ಅವನಿನ್ನೂ ಕಾಲೇ ಮಾಡಲಿಲ್ಲ ಕಣೆ. ಮೋಸ್ಟ್ಲಿ ಅವನ ನಂಬರ್ ನೋಡಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ದ. ಅವನಿನ್ನೂ ಕಾಲ್ ಮಾಡಿಲ್ಲ ಅಂದರೆ ಏನರ್ಥ? ಟೈಮ್ ಆಗಿದೆ, ಮುಚ್ಕೊಂಡು ಮಲ್ಕೋಬೇಕು ಅಂತ ಅರ್ಥ. ಯಾರು ಇವಳು ನಿದ್ದೆ ಮಾಡಲ್ಲ, ನಮಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸುಮ್ಮನೆ ಮಲ್ಕೋ. ಲೋ ಮಗ, ಏನೋ ಮಾಡ್ತಿದ್ಯಾ? ರಂಜು, यारा मैं क्या करूं, तुझ में रब दिखता है. Stop, 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 stop. Hey, stop. Stop, 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 stop. ಹಲೋ, ಏ ಹಲೋ, ಬಾಯ್. ಏಯ್ ಸರ್, ಏನು ಸರ್? ಸರ್ ಡ್ರಾಪ್ ಬೇಕಿತ್ತು. ಎಲ್ಲಿಗೆ ಸರ್? ಇಲ್ಲೇ ಅಪೆಕ್ಸ್ ಹಾಸ್ಪಿಟಲ್ಗೆ. ಅಪೆಕ್ಸ್ ಹಾಸ್ಪಿಟಲ್? ಸರ್, ಒಬ್ಬ ಎಮರ್ಜೆನ್ಸಿ ಪೇಷಂಟ್ ಅಟೆಂಡ್ ಮಾಡಬೇಕಿತ್ತು. ಸರ್ ಅದು ಆ ಕಡೆ ಅಲ್ಲ ಸರ್ ಇರೋದು. ಇಲ್ಲ ಸರ್ ಆಗಲ್ಲ, ಬೇಕಾದ್ರೆ ಬನ್ನಿ ಈ ಕಡೆ ಎಲ್ಲ ಡ್ರಾಪ್ ಮಾಡಿ ಕೊಡ್ತೀನಿ. ಸರ್, ನಾನೊಬ್ಬ ಡಾಕ್ಟರ್. ಇಲ್ಲಿ ನೋಡಿ, ನಾನು ಹೋಗ್ತಿರೋದು ಒಂದು ಪೇಷಂಟ್ ಪ್ರಾಣ ಉಳಿಸೋದಕ್ಕೆ.
ಇಲ್ಲ ಸರ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸಗೆ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಬೇರೆ ಯಾರನ್ನ ನೋಡ್ಕೊಳ್ಳಿ. ಸರ್, ಬಾಡಿಗೆ ದುಡ್ಡು ಕೊಡ್ತೀನಿ. 1 2 ಡಬಲ್. ಎಮರ್ಜೆನ್ಸಿ ಬೇರೆ ಅಂತ ಇದ್ದೀರಿ ಸರ್. ಒಂದು ಕೆಲಸಕ್ಕೆ ಮಾಡಿ, 1 2 3 ಕೊಡ್ತೀರಾ? ಬರ್ತೀನಿ. 1 2 3. ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ, ನಾ ಓಡ್ತೀನಿ. ಇಲ್ಲ ಕೊಡ್ತೀನಿ. ಸರಿ ಬನ್ನಿ ಆಗಿದ್ರೆ. ಸುಮ್ಮನೆ ಇರು ಮಗ, ನಮಗೆ ಫಸ್ಟ್ ಏಡ್ ಬಾಕ್ಸ್ ಬೇಕಷ್ಟೇ. ಸುಮ್ಮನೆ ಇರು, ಬಿಟ್ಬಿಡು. ನೋಡಿ, ನಿಮ್ಗೇನು ಮಾಡಲ್ಲ, ನಮಗೆ ಫಸ್ಟ್ ಏಡ್ ಬಾಕ್ಸ್ ಬೇಕಷ್ಟೇ. ಅವಳಿಗೇನು ಮಾಡಬೇಡ, ಬಿಟ್ಬಿಡು. ಹತ್ರ ಬರಬೇಡ, ಬಂದ್ರೆ ಮಗು ಅಂತಾನು ನೋಡಲ್ಲ. ನೋಡು, ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ಹೇಳ್ದೆ ತಾನೇ ಏನು ಮಾಡಲ್ಲ ಅಂತ. ಆ ಫೋನ್ ರಿಸೀವ್ ಮಾಡಬೇಡ. ಫೋನ್ ಏನಾದರೂ ರಿಸೀವ್ ಮಾಡಿದ್ರೆ ಮಗುನಂತೂ ಸುಮ್ಮನೆ ಬಿಡಲ್ಲ. ಬಿಟ್ಬಿಡು. ಮಗು ಬೇಕೋ ಬೇಡವಾ? ಬೇಡ ಬೇಡ, ಏನು ಮಾಡಬೇಡ ಪ್ಲೀಸ್. ನಿನ್ ಕೈ ಮುಗಿ ಕೇಳ್ಕೊತೀನಿ, ಪ್ಲೀಸ್ ಬಿಟ್ಬಿಡು ಅವಳನ್ನ. ಮತ್ತೆ ಹೋಗು, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಸರ್, ಗಾಡಿಗೆ ಏನಾಯ್ತು ಸರ್? ಗೊತ್ತಿಲ್ಲ. ಸಡನ್ ಆಫ್ ಆಯ್ತು. ಹಾಂ, ಅಚ್ಚಾ. ಹಲೋ ನಿತಿನಾ? ಹಾಂ ಸರ್. ಕಾರ್ ಪಾಸ್ ಆಯ್ತಾ? ಯಾವುದು ಪಾಸ್ ಆಗಿಲ್ಲ ಸರ್. ಓಕೆ, ಸ್ಟೇ ಅಲರ್ಟ್. ಹಾಂ ಸರ್. ಕಾರ್ ಪಾಸ್ ಆದ ತಕ್ಷಣ ಇನ್ಫಾರ್ಮ್ ಮಾಡು. ಹಾಂ, ಓಕೆ ಸರ್. ಪೇಷಂಟ್ಗೆ ಏನಾಗಿದೆ ಸರ್? ಆಕ್ಸಿಡೆಂಟ್. ಅಲ್ಲ, ಈಗ ರೋಡ್ನಲ್ಲಿ ಹೋಗೋಕ್ಕೆ ಭಯ ಸರ್. ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು, ಆಪೋಸಿಟಿಂದ ಕರೆಕ್ಟಾಗಿ ಬರಲ್ಲ. ನಮ್ಮ ಅಕ್ಕಗೆ ಪ್ರೆಗ್ನೆಂಟ್ಗೆ ಇದ್ದಾರೆ ಸರ್. ನಾಲ್ಗೆ ಹೋಗ್ತಾ ಇದ್ದೆ, ನೀವೇನೋ ಎಮರ್ಜೆನ್ಸಿ ಅಂದ್ರಲ್ಲ, ಅದಕ್ಕೆ ಬಂದೆ ಅಷ್ಟೇ. ನನಗೆ ದುಡ್ಡಿಗೆಲ್ಲ ಇಂಪಾರ್ಟೆಂಟ್ ಇಲ್ಲ ಸರ್, ಮನುಷ್ಯತ್ವಾಗೆ ಮುಖ್ಯ ನೋಡಿ, ಅದಕ್ಕೆ ಬಂದೆ ಸರ್. ಅನ್ನಗೆ ನಂದು 1 2 3 ಕೊಡ್ತಿರಲ್ಲ ಸರ್? ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಓಕೆ ಸರ್. ಲೋ ಶಿಷ್ಯ, ಬಾರ ಇಲ್ಲಿ. ಏನಣ್ಣ? ಗಾಡಿ ಹತ್ತು. ಯಾಕೇನು ವಿಷಯ? ಅಣ್ಣ ಕರ್ಕೊಂಬರಕ್ಕೆ ಕೇಳೋರೆ, ಗಾಡಿ ಹತ್ತು. ಯಾವಣ್ಣ? ಯಾವಣ್ಣ? ಪುಟ್ರಾಜಣ್ಣ. ಪುಟ್ರಾಜಣ್ಣ. 1 ನಿಮಿಷ ಬಂದೆ. ಬಾಯ್ಲೆ, ಸಿಗರೇಟ್ ಕೊಡಲಿ.
ಅಣ್ಣ ವಿಷಯನ ಪೊಲೀಸಿಗೆ ತಿಳಿಸೋದು ಒಳ್ಳೇದು ಅನ್ಸುತ್ತೆ. ಬೇಡ, ಪೊಲೀಸರಿಗೆ ತಿಳಿಸಿದ್ರೆ ನಮಗೆ ತೊಂದರೆ ಆಗತ್ತೆ. ಅಣ್ಣ ನಾವೇನಾರು ಮಾಡೋಣ, ಏನಂತೀರಾ? ಅಣ್ಣ ಅಣ್ಣ ಟೀ ತಗೊಳ್ಳೋಣ, ತನ್ಗಾಗ್ಬಿಡುತ್ತೆ. ಏನಾಗಲ್ಲ ಏನಾಗಲ್ಲ, ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ, ಏನಾಗಲ್ಲ. ಏನಾಗಲ್ಲ. ನೀವು ಪುಟ್ಟರಾಜನ್ ಬೆತ್ತಲೆ ಮಾಡಿ ಫೋಟೋ ತೆಗೆದು ಇಡೀ ಊರು ತುಂಬ ಪೋಸ್ಟ್ ಅಂಟಿಸ್ತವ್ರೆ. ನಾ ಇಲ್ಲಿ ಕೂತ್ಕೊಂಡು ಟೀ ಕುಡಿಬೇಕನ್ಲೇ? ಎಲ್ಲ ಸರಿ ಹೋಗುತ್ತೆ. ಅಣ್ಣಂಗೆ ಟೀ ಹಾಕು. ಹಾಂ ಹಾಂ ಹಾಂ. ನೀವ್ಯಾರು ಕುಡಿಯಲೇನ್ರಲ್ಲೇ? ಚೆನ್ನಾಗಿದೆ, ನೀವು ಕುಡ್ರಿ. ಚೆನ್ನಾಗಿದೆ, ಚೆನ್ನಾಗಿದೆ. ಗುಣ, ಹೇಯ್ ಹೆಂಗೋ ಆಯ್ತಿದ್ದಲ್ಲ? ಏನಾಯ್ತು? ಏನಾಯ್ತಾ ನವಿ? ಹೇಳು, ಏನಾಯ್ತು? ನನಗೇನು ಗೊತ್ತಿಲ್ಲ. ಏನ ಗೊತ್ತಿಲ್ವಾ? ಇದೆ ಕಣ. ಇದ್ಯಾಕ? ಸ್ಟ್ಯಾನಿ, ಹಾಂ, ಫೋನ್ ಬರ್ತಾ ಇದೆ ನೋಡು. ಹ್ಞೂ. ಮ್ಯಾಕ್ಸ್ ಫೋನ್ ಬರ್ತಾ ಇದೆ, ರಿಸೀವ್ ಮಾಡೋ. ಹಲೋ. ಹಲೋ. ತುಂಬ ಲೇಟ್ ಆಗ್ತಾ ಇದೆ, ಬಾಸ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ. ಬೇಡ ಬೇಡ, ಬಾಸ್ಗೆ ಇನ್ಫಾರ್ಮ್ ಮಾಡಬೇಡ. ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಬೇಕು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಏನು ಹೆಲ್ಪು? ಆ ಡಾಕ್ಟರ್ ನಮ್ಮ ಜೊತೆ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ. ಇನ್ಫಾರ್ಮೇಷನ್ ಪ್ರಕಾರ ಅವನು ಇಷ್ಟೊತ್ತಿಗೆ ರೀಚ್ ಆಗಬೇಕಾಗಿತ್ತು, ಆಗಿಲ್ಲ. ಸಿಟಿಗೆ ಬರೋ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡಿ ಆ ಡಾಕ್ಟರ್ನ ಮಾತ್ರ ಸುಮ್ಮನೆ ಬಿಡಬಾರ್ದು.
ಓಕೆ ಅಂತ ಹೇಳು. ಓಕೆ. कई को टेंशन ले रहे हो? कोई डॉक्टर कहते इमरजेंसी करके पूछे. चौड़स मैं आता हूँ. आधा घंटा. आप टेंशन मत ले. ಸರ್ ಸರ್ ನಾ ಮನೆಗೆ ಹೋಗ್ಬೇಕು ಸರ್. ಲೇಟ್ಗೆ ಆಗ್ತಾ ಇದೆ. ಮನೆಯಿಂದ ಫೋನ್ಗೆ ಮಾಡ್ತಿದ್ದಾರೆ. ಹೋಗೋಣ, 2 ನಿಮಿಷ. ಆಗ್ಲಿಂದ ಹೀಗೆ ಹೇಳಿ ಹೇಳಿ 20 ನಿಮಿಷಕ್ಕೆ ಆಗ್ತಾ ಬಂತು ಸರ್. ಅದೇನೋ ಎಮರ್ಜೆನ್ಸಿ ಅಂದ್ರಿ, ಪೇಷಂಟ್ಗೆ ಅಂದ್ರಿ. ಸರ್ ನೀವು ನಿಜವಾಗ್ಲೂ ಡಾಕ್ಟ್ರೇ ಅಲ್ಲ? ಸುಮ್ಮನೆ ಇನ್ಫಾರ್ಮೇಷನ್ಗೆ ಕೇಳಿದೆ ಸರ್. ಬಿಡಿ, ನೀವು ಯಾಕೆ ಹೀಗೆ ನೋಡ್ತೀರಾ? ಸರ್ ಸರ್ ಗಾಡಿಯಲ್ಲಿ ಸಿಗರೇಟ್ ಕೆಸೆ ಬೇಡಿ ಸರ್. ಆಚೆ ಕಡೆಗೆ ಹೋಗಿ ಸೇರಿ. ಯಾಕೆ ಸರ್, ಏನಾಯ್ತು? ಸಾರಿ. ಅಲ್ಲ ಸರ್, ಗಾಡಿಗೆ ಯಾಕೆ ಹೊಡಿತೀರಾ? ಏನು ಗಾಡಿ ನಿಮ್ಮದು? ಏಯ್, ಸಾರಿ ಕೇಳ್ದೆ ತಾನೆ? ಸಾರಿ. ಸಾರಿ. ಹಲೋ, ಹಾಂ ಹೇಳು. ಒಂದು ದಿನಕ್ಕೆ ಜಾಸ್ತಿಗೆ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೀನು ಒಂದು ಕೆಲಸಕ್ಕೆ ಮಾಡು, ಅವನಿಗೆ ಚಾಕುಗೆ ಹಾಕ್ಬಿಡು. ನೀನೇ ತಲೆ ಕಟ್ಸ್ಕೊಬೇಡ, ನಾನು ಬಂದು ಎಲ್ಲ ನೋಡ್ಕೊತೀನಿ. ಹಾಕು ಚಾಕುಗೆ ಹಾಕು. ಇನ್ನು ಅರ್ಧ ಗಂಟೆಗೆ ಬರ್ತೀನಿ ನಾನು. ನಮ್ಮ ಹುಡುಗಗೆ ಯಾರು ಆವಾಜ್ಗೆ ಆಗ್ತಾ ಇದ್ದೆ ಸರ್. ನಾನು ಒಂದು 2-3 ಸರಿ ವಾರ್ನಿಂಗ್ಗೆ ಕೊಟ್ಟಿದ್ದೆ, ಆದರೆ ಅವನು ಕೇಳ್ತಾ ಇಲ್ವಂತೆ. ಅದಕ್ಕೆ ಹೇಳಿದ್ದೀನಿ ಅವನಿಗೆ ಚಾಕುಗೆ ಹಾಕು ಅಂತ. ನಾವು ಇಷ್ಟೇ ಸರ್, ನಮ್ಮನ್ನ ಯಾರನ್ನ ಟಚ್ ಮಾಡಿದ್ರೆ ಅಷ್ಟೇ ಅವ್ರ ಫ್ಯಾಮಿಲಿಗೆ ನಾವು ನಿಕಾಲ್ಗೆ ಮಾಡ್ತೀವಿ. ನಾವು ಪಕ್ಕ ಲೋಕಲ್ ಗೊತ್ತು. ನಿನ್ನ ಮಗು, ನಿನ್ನ ಹೆಂಡತಿ ಇಬ್ಬರು ನಿಮ್ದು ಯಾವ್ದಿದ್ರೆ ಹೇಳಿ ಸರ್, ಮಿನಿಟಲ್ಲಿ ಕೆಲಸಕ್ಕೆ ಮಾಡ್ಕೊಡ್ತೀನಿ. ಏನಿಲ್ಲ ಹೊರಡು ಈಗ. ಹೊರಡು. ಒಳ್ಳೆ ಸರ್, ಎಷ್ಟು ಜನಕ್ಕೆ ನೋಡಿಲ್ಲ ನಾನು ಸರ್ವಿಸ್ನಲ್ಲಿ. டேய் ஃபோன் பண்ணி வேலை முடிச்சு நான் சொல்லுடா. அப்புறமா செட்டில்மெண்ட் எப்போன்னு கேளு. ಅಣ್ಣ
ಕೆಲಸ ಮುಗಿದಿದೆ ಅಣ್ಣ. அண்ணா அண்ணா பாடி என்ன பண்ணுறத சொல்லுங்க. அண்ணா அண்ணா பேமெண்ட் ಸ್ವಲ್ಪ சீக்கிரமாக பண்ணி கொடுக்கணும் அண்ணா. அண்ணா அண்ணா என்னாச்சுடா? பாடி கிளச்சிட்டு கிளம்ப சொல்லுங்க. காசு கொடுத்து அனுப்புகிறேங்களம்மா. ಅಣ್ಣ, ಹುಡುಗರನ್ನೆಲ್ಲ ಕಳ್ಸಿದ್ದೀನಿ, ನೀವೇನು ತಲೆ ಕೆಡಿಸ್ಕೋಬಿಡಿ. ನನ್ನ ಮಕ್ಕಳು ಸಿಕ್ಕೇ ಸಿಗ್ತಾರೆ. ಅವ್ರಿಬ್ರಲ್ಲಿ ಇಲ್ಲ ಎಲ್ಲ ಹೋಗವ್ರೆ. ಅಣ್ಣ, ಚಲ್ವಾ ಬಂದ. ಚಲ್ವಾ ಬಾ ಚಲ್ವಣ, ಬಾ. ಏನ್ ಚಲ್ವಣ? ಅಣ್ಣ, ಮನೆ ಹತ್ರ ಹೋಗಿದ್ದೆ ಅಣ್ಣ. ಏನ್ ವಿಷಯ ಚಲ್ವಣ? ಅದು ಹುಡುಗರು ಏನೋ ಗೊತ್ತಿಲ್ಲದೆ ಹುಟ್ಟು ಮತ್ತು ಸಾವು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ಅನ್ನೋದಿರೋದಿಲ್ಲ ಚಲ್ವಣ್ಣ. ಗೊತ್ತಿರಬೇಕು. ಗೊತ್ತಿದೆ. ನಾಳೆ ಬೆಳಗಾಗೋದ್ರೊಳಗೆ ಅವರೆಲ್ಲರೂ ನನ್ನ ಕಣ್ಮುಂದೆ ಇಲ್ಲದೆ ಹೋದರೆ ಪ್ರತಿಯೊಬ್ಬನ ಮನೆಗೂ ಬೆಂಕಿ ಹಚ್ಚಿ ಬೀದಿ ಹೆಣ ಮಾಡಾಕ್ಬಿಡ್ತೇನೆ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಿ ಕರ್ಕೊಂಬರ್ತೀಯ? ಲೋ ಮಚ್ಚ, ಯಾರು ಫೋನೇ ಪಿಕ್ ಮಾಡ್ತಾ ಇಲ್ವಲ್ಲೋ? ಕೂಲಾಗಿರು ಮಾಮ್, ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ತಕ ಒಂದೆರಡು ಪಫ್ ಹೊಡಿ. ಲೋ, ನಿಂಗೊಂಥರ ಸುಮಾನಕಲ್ಲ. ಹಂಗಾರೆ ಏನಪ್ಪ ಈಗ ಆಗಿರೋದನ್ನೆಲ್ಲ ಸಾಲು ಮಾಡ್ಬಿಡ್ತೀಯಾ? ಕೂಲಾಗಿರಲ್ಲ ಸ್ವಲ್ಪ. ಮಗನೇ, ಏನಾರು ಹೆಚ್ಚು ಕಮ್ಮಿ ಆಗಿ ತಗ್ಲಾಕಬೇಕು. ಎಲ್ರಿಗೂ ಸೇರ್ಸ್ ಗುಟ ಹೊಡಿತಾರೆ, ಅವಾಗ ಕೂಲ್ ಆಯ್ತದೆ. ಹಂಗಲ್ಲ ಕಣ. ಹೊಸ ಅಮಿಕಾ ಇರಪ್ಪ ನೀನು. ಬಂದೆ ಕಣಮ್ಮ, ಹೇಳೋ. ಬತ್ತಿದೀವಿರೋ. ಎಲ್ಲಿಗೆ ಬರಬೇಕು? ಬತ್ತಿದೀವಿರೋ, ಸಾಯ್ಬೇಡ. ಗುಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹುಡುಗರಿಗೆ ವಿಷಯ ಮುಟ್ಸುವಂತ ಶಂಭುಗ್ ನಾ ಮೊದಲೇ ಹೇಳಿದೆ. ನೀನು ಹೇಳ್ದಾಗ್ಲೇ ನಾನು ಕಾಲ್ ಮಾಡಿದೆ. ಅವ್ರ ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅದನ್ನ ಮೊದಲೇ ಹೇಳ್ಬೇಕಿತ್ತು ನೀನು. ಇವಾಗೇನು ತಪ್ಪೆಲ್ಲ ನಂದೇ ಅಂತೀಯಾ? ಹೇಯ್, ಅಮ್ಮಿ ಕಣ್ ನಿಂತ್ಕೊಳ್ರ. ಗುಣ, ನಿಂಗೆ ಮೊದಲೇ ಹೇಳಿದ್ದೀನಿ, ಈ ನನ್ನ ಮಕ್ಕಳನ್ನ ನಂಬ್ಕೊಂಡು ಯಾವ ಕೆಲಸನೂ ಅರ್ಧಕ್ಕೆ ಬಿಡಬೇಡ ಅಂತ. ಇವಾಗ ನಮ್ಮ ಬುಡಕ್ಕೆ ತಂದವ್ರೆ. ಈಗ ಅಣ್ಣನ್ಗೆ ಏನು ಹೇಳ್ತೀಯಾ? ಗುರು, ನನ್ನ ಮಗ ಹೋಗಿದ್ದೆ ಒಳ್ಳೇದಾಯ್ತು, ಸುಮ್ನಿರೋ. ಏಯ್, ಇವಾಗ ಅಣ್ಣ ಅನ್ಕೊಳಲ್ಲ, ಅವ್ರ ಮೇಲಿರೋ ಜಿದ್ಗಿ ನಾವು ಬೇಕು ಅಂತ ಮಾಡ್ಸಿದ್ವಿ ಅನ್ಕೊಳಲ್ವಾ? ಬಿಡುಗುಣ, ಯಾವತ್ತೋ ಹೋಗೋಣ, ಇವತ್ತು ಹೋಗೋಣ ಅಷ್ಟೇ. ನವಿ, ಅಣ್ಣ ಅಣ್ಣ ಇಲ್ಲೇ ಅವ್ರೆ.
ಅಣ್ಣ ಬೇಡ ಅಂತ ಹೇಳಿದರೆ ಅಂದರೆ ಅದರಿಂದ ಒಂದು ಕಾರಣ ಇರುತ್ತೆ. ನಾವೇ ಆಗಿದ್ದಾಗೋಯ್ತು, ಹುಡುಗರು ಕೆಲಸ ಮುಗಿಸ್ಬಿಟ್ಟವ್ರೆ, ಮ್ಯಾಟರ್ ಕ್ಲಿಯರ್ ಮಾಡೋದು ನೋಡೋಣ. ಗುಣ ಲವ್ ಏನೋ ತಮ್ಮ ನಿಮ್ದು ಒತ್ತಲ್ ಕಾಲ್ ಮಾಡ್ಕೊಂಡು ಏನಾಯ್ತ್ರಲ್ಲ. ಲವ್ ಮಗ ಅದು ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ತೀನಿ ಕೂಲ್ ಆಗಿರೋ. ಥೂ ಯಾವಂದವನು ಅಷ್ಟೊತ್ತಿಂದ ಕೂಲ ಇರು ಸೈಕ್ ಮಾಡ್ತಾವನಲ್ಲ. ಯಾಕ್ಲ ಕಿರಣ ಸ್ವಲ್ಪ ಕೂಲ್ ಆಗಿರ್ಲಾ. ಅಯ್ಯ ನೀನ್ ಸರಿ ಬಿಡಪ್ಪ, ಏನ್ ಹೇಳಲ್ಲ, ಒಟ್ನ ಕೂಲ್ ಆಗಿರೋ ಅಷ್ಟೇ. ಮತ್ತೆ ನೋಡಲಿ. ಏಯ್ ಸುಮ್ಮನೆ ನಿಂತ್ಕೊಳ್ರ, ಒಳ್ಳೆ ಸಡೆಗಳ ಥರ ಆಡ್ಬೇಡಿ. ಯಾಕೋ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಬರಕ್ಕೆ ಕೇಳ್ದಲ್ಲ, ಏನೋ ವಿಷಯ? ಲೋ ಮಚ್ಚ ಇವ್ರುಗಳು ಮತ್ತೆ ಗಲಾಟೆ ಮಾಡ್ಕೊಂಡವ್ರ ಕಣಲೋ. ಲೋ ಮತ್ತೆ ಅನ್ ಗಲಾಟೆನಾ? ಸಂಜೆನೆ ಎಲ್ಲ ಸೆಟ್ಲ್ ಮಾಡಿದ್ವಲ್ಲ. ಲೋ ನನ್ಗೇನ್ರಲ್ಲ ಗೊತ್ತು, ಅಂಗಡಿಗೆ ಯಾರೋ ಊಟ ಕೇಳ್ಕೊ ಬಂದಿದ್ರು, ಏನೋ ಗಲಾಟೆ ಅಂತ ಮಾತಾಡ್ತಿದ್ರು, ಏನು ಎತ್ತ ಅಂತ ವಿಚಾರಿಸಿದ್ಕೆ ಕೂದಲು ಬಿಟ್ಕೊಂಡಿದ್ರು, ಕ್ರಕ್ಸ್ ಗಾಡಿ ಅಂದ್ರು ಗುರು. ಅದಕ್ಕೆ ಗಾಬ್ರಿ ನಿಮ್ಗೆ ಫೋನ್ ಮಾಡಿದೆ. ಲೋ ಇವ್ರುಗಳು ಯಾಕೋ ಹಿಂಗೆ ಸೀನ್ ಮಾಡ್ಕೋತವ್ರೆ? ಲೋ ಮಚ್ಚ ನಂಗೆ ಯಾಕೋ ಭಯ ಆಯ್ತಾಯ್ತು ಕಣಲೋ, ಇವರೆಲ್ಲ ಹಿಂಗೆ ಆಡೋದು ನೋಡಿದ್ರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಅವ್ರಿಗೆಲ್ಲ ಕಾಲ್ ಮಾಡಿದ್ದ? ಹ್ಞೂ ಕಣಲೋ ಮಾಡಿದೆ, ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಒಂದೊಂದಲ್ಲ ಕಂಡ್ರಲ್ಲ ಇವ್ರದ್ದು. ಇನ್ನೊಂದ್ಸತಿ ಎಲ್ರಿಗೂ ಫೋನ್ ಟ್ರೈ ಮಾಡಿ, ಹಂಗೆ ಯಾರಾದ್ರು ಮಾವನ್ ಫೋನ್ ಹಾಕಿ. ಸರಿ ಇರೋ, ನಾನೇ ಮಾಡ್ತೀನಿ. ಥೂ ಯಾವನಿಗೆ ಬೇಕು ಈ ನನ್ನ ಮಕ್ಳು ಸವಾಸ. ಎತ್ತಿದ್ರೇನೋ? ಲವ್ ಲವ್ ಈ ಮಾವನ ಫೋನ್ ತೆಗಿತಾ ಇಲ್ಲ. ನಮ್ಗೆ ಯಾವ ಹೊಣೆ ಬರೋಣ ಇದು? ಸರಿ ಇಲ್ಲಿ ನಿಂತ್ಕೊಂಡ್ರೆ ನ್ಯೂಸ್ ಇಲ್ಲ, ನೀವಿಬ್ರು ಗ್ಯಾರೇಜ್ ಹತ್ರ ಹೋಗ್ರಿ, ನಮ್ಮ ಮನೆ ಹತ್ರ ಹೋಗಿ ನೋಡ್ತೀವಿ. ಎತ್ತ ಗಾಡಿ. ಸರಿ ಬೇಗ ಔಟ್ ಫೋನ್ ಹಾಕ್ರ. ಮಾವ ಕಾಲ್ ಪಿಕ್ ಮಾಡು, ಸ್ಪೀಕರ್ ಹಾಕು. ಹಲೋ, ಎಲ್ರು ಇದ್ದೀರಾ? ಮಾವ ಅದು ಯಾಕ್ರೋ ಹಿಂಗ್ ಮಾಡಿದ್ರಿ? ನಾವೆಲ್ಲ ಮಾತಾಡಿ ಸರಿ ಮಾಡಿದ್ವಿ ಅಲ್ವೇನ್ರು? ಮತ್ತೇನ್ರು ಆಯ್ತು ನಿಮ್ಗೆ? ಇಲ್ಲ ಮಾವ, ನಾವೇನು ಮಾಡಿಲ್ಲ, ಮೊದ್ಲು ಅವರೇ ಬಂದಿದ್ದು. ಅಯ್ಯೋ ದೇವ್ರೆ, ಅವ್ರಿಗೆ ನಿಮ್ನ ಸುಮ್ಮನೆ ಬಿಡ್ತಾರೇನ್ರು? ಬೋಟಿನ ಸಾಯೋ ತರ ಹೊಡೆದವ್ರು ಕಂಡ್ರು. ಅಯ್ಯೋ ಅಯ್ಯೋ ದೇವ್ರೆ, ಮಾಡ್ಕೊಂಡ್ರು. ಈಗ ಮನೆಯಲ್ಲಿ ಗೊತ್ತಿಲ್ಲ ಮಾವ, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಸರಿ, ನಾ ಹೇಳ್ದಂಗ ಕಾಲೋನಿ ಕಡೆ ಮಾತ್ರ ಬರ್ಬೇಡಿ. ನೀವೆಲ್ಲಿದ್ದೀರ ಅಲ್ಲೇ ಇರಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಕಣ್ರು. ಸರಿ ಮಾವ. ಹೋಯ್ತು ನಮ್ಮ ಲೈಫ್, ಕನಸು ಎಲ್ಲ ಹಾಳಾಗೋಯ್ತು. ನಮ್ಮ ಅಪ್ಪ ಅಮ್ಮಂಗೆ ಮುಖ ಹೆಂಗೆ ತೋರಿಸ್ಲಿ? ಲೋ ಮಗ ಏನಾಗೋದಿಲ್ಲ ಕಣ, ಬಿಡೋ. ಹೋಗ್ಲೇ, ಎಲ್ಲ ನಿಮ್ಗಳಿಂದಾನೇ ಆಗಿದ್ದು. ಅಯ್ಯೋ ದೇವ್ರೆ, ಏನಾಯ್ತು? ನಮ್ಮ ಅಪ್ಪ ಅಮ್ಮ ಕೇಳಿದ್ರೆ ಏನು ಹೇಳಿ? ಮುಗೀತು, ಎಲ್ಲ ಮುಗೀತು. ಮಗ ಭಯ ಆಗ್ತಿದ್ಯೋ? ಏನೂ ಆಗೋದಿಲ್ಲ ಮಗ, ನಾವಿದ್ದೀವಿ, ಅವ್ರಿಗೇನು ಆಗೋದಿಲ್ಲ ಕಣೋ. ಸಮಾಧಾನ ಮಾಡ್ಕೊಳೋ ಮಗ. ನಾವು ತಪ್ಪು ಮಾಡಿದ್ವಿ.
ಜೀವದ ಉಸಿರೇ ತಪ್ಪು ಮಾಡ್ಬಿಟ್ಟು ಅನ್ಸುತ್ತೆ ಮಗ. ನನ್ನಿಂದ ದೂರವಾಗಬೇಡ ಕಣ್ಣಿನ ಕಣ್ಣೀರೇ ನೀ ಬೇರೆಯಾಗಬೇಡ ನನ್ನಿಂದ ಬೇರೆಯಾಗಬೇಡ ಮನವೇ ಸೋಲಬೇಡ ನೀ ಕಲ್ಲಾಗಬೇಡ ಎಲ್ಲರಿಗೂ ಪ್ರೀತಿ ನೀ ಮಿಕ್ಕಿರೋದು ಎಣ್ಣೆ ಇಲ್ಲ. ಅಲ್ಲೇ ಎಲ್ಲ ಇರ್ಬೇಕು ನೋಡ್ಲ. ಅಲ್ಲಿ ನೋಡಿದೆ ಎಲ್ಲೂ ಇಲ್ಲ. ಇಲ್ವಾ? ಹಂಗಾರೆ ಖಾಲಿಯಾಗಿರ್ಬೇಕು. ಆ ಅಣ್ಣನೊಂದ್ಸಲ ಕೇಳ. ಆ ಹಣ್ಣು ಏನಕ್ಕೆ ಎಣ್ಣೆ ಇಟ್ಟಿರ್ತದಲ್ಲ. ಕೇಳ ಕೇಳ. ಅಥವಾ ಯಾರು ತಮ್ಮ ಓಟನ್ನ 5 ರೂಪಾಯಿಗೆ 1000 ರೂಪಾಯಿಗೆ ಅಥವಾ ತಿನಿಸಿಗೆ ಯಾಕಂದ್ರೆ ಅಣ್ಣ ಈ ಎಣ್ಣೆ ಏನ ಲೈಟಾಗಿ ಈಗಲೇ ಇಷ್ಟೊಂದು ಟೈಟ್ ಆಗಿದ್ರಾ? ಕುಡ್ದು ಮತ್ತೆ ಮಲ್ಕೊಬಿಟ್ರೆ ನಾನು ಯಾರ ಹತ್ರ ಕೆಲಸ ಮಾಡಿಸ್ಲಿ? ಅಣ್ಣ ಕೆಲ್ಸದ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಕೆಲಸ ಅವನ ಅಜ್ಜಿ ಪಕ್ಕ. ಸ್ವಲ್ಪ ಲೈಟಾಗಿ ನೋಡಿ, ಇನ್ನೊಂದು 10 ನಿಮಿಷ ಕೆಲಸ ಅಷ್ಟೇ. ಕೆಲಸ ಮುಗಿದ್ಮೇಲೆ ನೀವು ಎಷ್ಟು ಎಣ್ಣೆ ಕೇಳ್ತಾರೋ ಅಷ್ಟು ಕೊಡಿಸ್ತೀನಿ, ಸರಿನಾ? ಲವ್ ಅಣ್ಣ ಹೇಳಿದ್ ಕೇಳಿಸ್ಕೊಂಡ. ಕೆಲಸ ಮುಗಿದ್ಮೇಲೆ ಪಕ್ಕ ಕೊಡಿಸ್ತದೆ ಮಲಿಕು. ಅಣ್ಣ ನಂಬಿದ್ದೀನಿ, ಮೋಸ ಮಾಡಲ್ಲ ತಾನೆ? ಹ್ಞೂ ಸ್ಲೋ ಮಾಡು. ಯಾಕೆ ಸರ್? ಸ್ಲೋ ಮಾಡು ಒಂದೇ. ಯಾಕೆ ಸರ್? ನಿಲ್ಸು. ಏನಾಯ್ತು? ಗಾಡಿ ನಿಲ್ಸು. ಯಾಕೆ ಸರ್ ಏನಾಯ್ತು? ಇನ್ನು ಸ್ವಲ್ಪ ದೂರ ಅಷ್ಟೇ ಅಲ್ಲ, ಬನ್ನಿ ಹೋಗೋಣ.
ರಿವರ್ಸ್ ತೆಗಿ. ಏನು ಚೆಕ್ಕಿಂಗು ಬೈ? ನಮ್ಮ ಪಕ್ಕದ ಮನೆ ಆಂಟಿ ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಸರ್ ನೀವ್ಯಾಕೆ ಸರ್ ಅವ್ರನ್ನ ನೋಡಿ ಎದ್ಕೊಂತ ಇದ್ದೀರಾ? ಸರ್ ಬ್ಯಾಗ್ನಲ್ಲಿ ಇಟ್ಟಿರಾ ಸರ್? ನಾನು ಹೇಳ್ದಷ್ಟು ಕೇಳು. ಬ್ಯಾಗ್ನಲ್ಲಿ ಇಟ್ಟಿರಾ ಹೇಳಿ ಸರ್. ಎಲ್ಲಿಂದ ಬರ್ತಾ ಇದೆಯಾ? ಮೂವಿಯಿಂದ. ರಿವರ್ಸ್ ತೆಗಿತೀಯೋ ಇಲ್ವೋ? ಇಲ್ಲ ಸರ್, ನಾಲ್ಗೆ ಹೋಗ್ತೀನಿ. ಏಯ್, ಗಾಡಿ ರಿವರ್ಸ್ ತೆಗಿ. ತೆಗಿ ರಿವರ್ಸ್. ಹಲೋ. ಹಲೋ, ನೀ ಹೇಳ್ದಂಗೆ ಡಾಕ್ಟರ್ ನಮ್ಮ ಜೊತೆ ಡಬಲ್ ಗೇಮ್ ಮಾಡ್ತಿದ್ದಾನೆ. ಅವ್ನು ಕಾರಲ್ಲಿ ಬಂದಿಲ್ಲ, ಗೂಡ್ಸ್ ಆಟೋದಲ್ಲಿ ಬಂದಿದ್ದಾನೆ. ಹಲೋ ನಿತಿನ್, ಎಲ್ಲಿದ್ಯಾ? ಸ್ಪಾಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ನಿನ್ನ ಮುಂದೆ ಯಾವುದಾದ್ರೂ ಗೂಡ್ಸ್ ಆಟೋ ಪಾಸ್ ಆಯ್ತಾ? ಹಾಂ ಸರ್, 10 ಮಿನಿಟ್ಸ್ ಬ್ಯಾಕ್ ಪಾಸ್ ಆಯಿತು. ನಂಗೆ ಬೇಕಾಗಿರೋನು ಅದರಲ್ಲೇ ಇದ್ದಾನೆ. ಇಮಿಡಿಯೇಟ್ಲಿ ಫಾಲೋ ಮಾಡು. ಮೇಕ್ ಇಟ್ ಕ್ವಿಕ್ ಅಂಡ್ ಕೀಪ್ ಮಿ ಅಪ್ಡೇಟೆಡ್. ಹಾಂ, ಓಕೆ ಸರ್. ತುಂಬ ಭಯ ಆಗ್ತಾ ಇದೆ ಸರ್. ಸರ್ ಗನ್ನ ಕೆಳಗೆ ಮಾಡಿ ಸರ್. ಸರ್ ನೀವೇ ಹೇಳ್ದಾಗ ಎಲ್ಲ ಕೇಳ್ತಾ ಇದ್ದೀನಲ್ಲ ಸರ್. वन टू ट्रिबल दे तुम कहीं के क्या बना दिया हरामी पिल्ला. ಮ್ಯಾಕ್ಸ್, ಪಕ್ಕ ಅವನೇ ತಾನೆ? ಪಕ್ಕ ಅವನೇ. ಇವತ್ತು ಅವನ್ನ ಬಿಡಬಾರ್ದು. ಬೇಗ ಹೋಗು, ಬೇಗ ಹೋಗು. ಲೋ ಸ್ಟ್ಯಾನಿ, ನನ್ನ ಮಕ್ಕಳು ಡಬಲ್ಗೆ ಮಾಡ್ತಾ ಇದ್ದಾರೆ. ಇದೆಲ್ಲ ವರ್ಕೌಟ್ ಆಗಲ್ಲ. ಸುಮ್ಮನೆ ಬಾಸ್ಗೆ ಇನ್ಫಾರ್ಮ್ ಮಾಡ್ಬಿಡೋದ? ಈ ಅಮಿಕ ಕೂತ್ಕೊಳ್ಳಪ್ಪ. ಹಲೋ. ಡಾಕ್ಟರ್ ಹೆಂಡ್ತಿನೋ ಮಗಳನ್ನೋ ಇಬ್ಬರನ್ನೂ ಉಳಿಸ್ಬಾರ್ದು. ತುಂಡು ತುಂಡ ಕತ್ತರಿಸಾಕೆ.
ಹಲೋ. ಹಾಂ ಹೇಳು. ಸರ್ ಅದು ಆರ್ಡ್ರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾರ್ತಿಕ್, ನಿನ್ನ ಕಡೆಯಿಂದ ನನಗೆ ಈ ಸಲ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ಓಕೆ ಸರ್. ಸರ್ ಅದು ಅಮೌಂಟು ನಾನು ಕೇಳಿದ್ದಕ್ಕಿಂತ ಕಡಿಮೆ ಇದೆ. ಹೀಗೆ ಆದರೆ ಮುಂದೆ ಕಷ್ಟ ಆಗುತ್ತೆ ಸರ್. ಏಯ್, ಇಲ್ಲಿ ನನ್ನ ಕಷ್ಟ ನನಗೆ ಆಗಿದೆ, ಮತ್ತೆ ಅದೇ ವಿಷಯ ಇಟ್ಕೊಂಡು ಗಂಟೆ ಹೊಡೆಯೋಕ್ಕೆ ಬಂದಿದ್ಯಾ? ಯಾವಾಗ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಗೋ ಅಂಡ್ ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಜಾಬ್. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ. ಏಯ್, ಡಿಂಟ್ ಯು ಹಿಯರ್ ವಾಟ್ ಐ ಸೆಡ್? ನೌ ಕಟ್ ದ ಕಾಲ್ ಅಂಡ್ ಗೋ yourself back as ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು. ನಾವಿದ್ದಿದ್ದ ಪರಿಸ್ಥಿತಿಗೆ ನನಗೆ ಬೇರೆ ದಾರಿ ತೋಚಲಿಲ್ಲ. ಯಾರು ನೀವೆಲ್ಲ? ಏನ್ ನಿಮ್ ಕಥೆ?